ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಇದು 31 ಇತ್ತು, ಅಂದರೆ 31ಗೆ ನಾವು ಇಲ್ಲಿ ಲ್ಯಾಂಡ್ ಆದದ್ದಲ್ವ. 31 ಫ್ರೈಡೇ ದಿನ. ಆ ದಿನದ್ದು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು, ಅದಕ್ಕಾಗಿ ಇವತ್ತು ಮಾಡ್ತಿದ್ದೇನೆ ನಾನು. ನಾವು ಕೆನಡಾಗೆ ಯಾಕೆ ಬಂದದ್ದು ಮತ್ತು ಎಷ್ಟು ದಿನ ಇದ್ದೇವೆ, ನಮ್ಮ ರೂಮ್ಸ್ ಎಲ್ಲ ಹೇಗಿದೆ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಇವತ್ತು ನಾವು ಲ್ಯಾಂಡ್ ಆದದ್ದು ಬೆಳಿಗ್ಗೆ ಒಂದು 8 ಗಂಟೆ ಆಗಿತ್ತೆ ಅಂತ ಕಾಣ್ತದೆ. ಮತ್ತು ಏರ್ಪೋರ್ಟಲ್ಲಿ ಹೊರಗೆ ಬರುವಾಗ ಒಂದು 9-9:30 ಆಗಿತ್ತು ನಮ್ಮ ಹೋಟೆಲಿಗೆ ಬರಲಿಕ್ಕೆ. ಆದರೆ ಇಲ್ಲಿ ಚೆಕ್ ಇನ್ ಟೈಮ್ ನಮ್ಮದು 3 ಗಂಟೆಗೆ ಇತ್ತು, ಮಧ್ಯಾಹ್ನ 3 ಗಂಟೆಗೆ. ಹಾಗಾಗಿ ನಮಗೆ ರೂಮಿಗೆ ಹೋಗಲಿಕ್ಕೆ ಆಗಲಿಲ್ಲ. ಹಾಗಾಗಿ ಬ್ಯಾಗೆಲ್ಲ ಲಗೇಜ್ ಇಡ್ಬೋದು ಹೇಳಿದರು. ಮುಂಚೆನೇ ಗೊತ್ತಿತ್ತು ನಮಗೆ, ಅದು ಏನು ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಬೇರೆಯವರಿದ್ರು ಅಂತ ಕಾಣ್ತದೆ ಈ ರೂಮಲ್ಲಿ. ಹಾಗಾಗಿ ನಮಗೆ ಒಳಗೆ ಹೋಗಲಿಕ್ಕೆ ಆಗಲಿಲ್ಲ. ಲಗೇಜನ್ನು ಇಟ್ಟು ನಾವು ಮತ್ತೆ ಬೇರೆ ಕಡೆ ಅಲ್ಲೇ ಸುತ್ತಾಡಿ ಬಂದದ್ದು, ಒಂದು ರೌಂಡ್ ಹಾಕಿ ಬಂದದ್ದು ನಾವು ರೂಮಿನ ಹತ್ತಿರನೇ. ಸ್ವಲ್ಪ ಇದಾಯಿತು, ನಮಗೆ ಸ್ವಲ್ಪ ಕಷ್ಟ ಆಯಿತು. ಅಂದರೆ ಫ್ರೆಶ್ ಆಗಿ ನಮಗೆ ಹೊರಗೆಲ್ಲ ಹೋಗಬೇಕಿತ್ತು. ಮತ್ತು ಹೊರಗೆ ಹೋದರೆ ನಮಗೆ ಬರುವಾಗ ಲೇಟ್ ಆಗ್ತದಲ್ಲ, ದೂರ ಇರ್ತದಲ್ಲ ಪ್ಲೇಸೆಲ್ಲ ನೋಡುವದ್ದು. ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು, ಹೊರಗೆ ನಿಲ್ಲುವಾಗ ಆಯಿತು ಸ್ವಲ್ಪ ಹೊತ್ತು. ಮತ್ತು 3 ಗಂಟೆ ಅಂದರೆ 2:30ಗೆ ಒಳಗೆ ಬಿಟ್ಟಿದ್ದಾರೆ. ಈಗ ಫ್ರೆಶ್ ಎಲ್ಲ ಆಗಿ ಹೊರಗೆ ತಿರುಗುವಂತ ಬಂದಿದ್ದೇವೆ. ಯೂನಿಯನ್ ಸ್ಟೇಷನ್ ಟೊರೆಂಟೊ ಇದು ನೋಡಿ, ಇದು ಸ್ಟೇಷನ್ ಅಂತೆ, ಅದರಲ್ಲಿ ಹೋಗ್ತಿದ್ದೇವೆ. ಮತ್ತು ಅಲ್ಲಿ ಒಂದು ಅಕ್ವೇರಿಯಂ ಉಂಟು, ಫಿಶ್ ಇದ್ದು, ಅದೆಲ್ಲ ನೋಡಲಿಕ್ಕೆ ಉಂಟು, ಅದಕ್ಕೆ ಬಂದದ್ದು ನಾವು. ಈಗ ಇಲ್ಲಿ ನಿಮಗೆ ಮ್ಯೂಸಿಕ್ ಕೇಳ್ತದಲ್ವಾ, ಹೀಗೆ ಮ್ಯೂಸಿಕ್ ಕೆಲವರೆಲ್ಲ ಅಲ್ಲಿ ನಿಲ್ತಾರೆ, ಮ್ಯೂಸಿಕ್ ಹಾಕ್ತಿರ್ತಾರೆ. ಅವರು ಬಾಯಿಂದಲೇ ಊದುದದು ಮ್ಯೂಸಿಕ್, ಕೊಳಲೆಲ್ಲ ಇರ್ತದೆ ಅವರ ಹತ್ರ. ಅಲ್ಲಿ ಅದು ಹಣಕ್ಕಾಗಿ ಮಾಡೋದು, ಅವರು ಹಣ ಎಲ್ಲ ಹಾಕ್ತಾರೆ. ಇಲ್ಲಿ ಪೆಟ್ಸ್ ಎಲ್ಲ ತುಂಬ ಇದೆ, ತುಂಬ ಜನರು ಪೆಟ್ಸ್ ಎಲ್ಲ ನಾವು ಮಕ್ಕಳನ್ನೆಲ್ಲ ಹೀಗೆ ಇಟ್ಕೊಂಡು ಹೋಗ್ತೇವಲ್ಲ, ಹಾಗೆ ಇಲ್ಲಿ ನಾಯಿಯನ್ನೆಲ್ಲ ಇಟ್ಕೊಂಡು ಹೋಗ್ತಾರೆ. ತುಂಬ ಜನರ ಹತ್ರ ಉಂಟು ಇಲ್ಲಿ ಪೆಟ್ಸ್. ಇಲ್ಲಿ ಕಾಣ್ತದಲ್ವ, ಅದು ನೋಡಿ, ಇದು ಕಾಣ್ತದಲ್ವ, ಇದು ರೋಗರ್ಸ್ ಸೆಂಟರ್ ಬೇಸ್ಬಾಲ್ ಇದು ಸ್ಟೇಡಿಯಂ ಅಂತೆ. ಇದ್ರ ಒಳಗೆ ಸ್ಟೇಡಿಯಂ, ಅದು ಒಳ್ಳೆ ಕಾಣ್ತದೆ ನೋಡಿ ಹೊರಗಡೆ. ಇಲ್ಲಿ ವಿಂಟರ್ ಮುಗಿದು ಸಮ್ಮರ್ ಅಂತೆ, ಆದರೆ ನಮಗೆ ಇದು ವಿಂಟರ್ನಾಗೆ ಉಂಟು. ದುಬೈಯಲ್ಲಿ ಹೇಗೆ ವಿಂಟರ್ ಉಂಟು ಹಾಗೆ ಉಂಟು. ಏರ್ಪೋರ್ಟಿಂದ ಹೊರಗೆ ಬರುವಾಗ ಚಳಿ ಆಗ್ತಿತ್ತು. ನಾನು ಅಂತ AC ಹಾಕಿದ್ರೆ ನೋಡೋದು. ನನ್ನ ಹಸ್ಬೆಂಡ್ ಹೇಳ್ತಾರೆ, ಏರ್ಪೋರ್ಟಿಂದ ಹೊರಗೆ ಬಂದಿದೆ AC ಅಂತ, ಎಲ್ಲಿಂದ AC ಬಂತು ಅಂತ ಹೇಳ್ತಾರೆ. ಅಷ್ಟು ಚಳಿ ಇದೆ. ಕೆಲಸ ಎಲ್ಲ ನಾವು ರೂಮಲ್ಲಿ ಹೀಟರ್ ಎಲ್ಲ ಆನ್ ಮಾಡೋದು, ಅಷ್ಟು ಚಳಿ ಉಂಟು. ಇವರಿಗೆ ಅಭ್ಯಾಸ ಆಗಿದೆ ಅಂತ ಕಾಣ್ತದೆ. ಆದರೆ ಜಾಕೆಟ್ ಬೇಕೇ ಬೇಕು, ನಮಗೆ ತುಂಬ ಚಳಿ ಆಗ್ತದೆ ಹೊರಗೆ ಹೋಗುವಾಗ. ಈಗ ತುಂಬ ಖುಷಿ ಆಗ್ತದೆ. ಈಗ ಅಕ್ವೇರಿಯಮ್ಗೆ ಹೋಗ್ತಾ ಇದ್ದೇನೆ ನೋಡಿ ಒಳಗಡೆ. ಇದೆಂತ ರಿಪ್ಲೀಸ್ ಅಕ್ವೇರಿಯಂ ಅಂತೆ, ರಿಪ್ಲೀಸ್ ಅಕ್ವೇರಿಯಂ ಅಂತ ಕರೆಯುದು ಇದಕ್ಕೆ. ನೋಡಿ ತುಂಬ ಚೆಂದ ಇದೆ ಒಳಗಡೆ, ಮೀನೆಲ್ಲ ತುಂಬ ಇದೆ ನೋಡಿ, ಬೇರೆ ಬೇರೆ ಶೇಪಲ್ಲಿ ಉಂಟದು. ನಮ್ಮ ದುಬೈ ಮಾಲಲ್ಲಿ ದೊಡ್ಡದುಂಟಲ್ಲ, ಹಾಗೆ ಇಲ್ಲಿ ಬೇರೆ ಬೇರೆ ಶೇಪಲ್ಲಿ ಹಾಕಿಟ್ಟಿದ್ದಾರೆ ಅದು ಗ್ಲಾಸಿನ ಒಳಗೆ. ವಿಡಿಯೋದಲ್ಲಿ ಅಷ್ಟು ಗೊತ್ತಾಗೋದಿಲ್ಲ. ತುಂಬ ಖುಷಿ ಆಗ್ತದೆ ನೋಡುವಾಗ. ಚಿಕ್ಕ ಮೀನು, ದೊಡ್ಡ ಮೀನೆಲ್ಲ ಉಂಟು, ನೋಡಿ ನೀವೇ. ಕೆಲವೆಲ್ಲ ನಾನು ವಿಡಿಯೋ ಮಾಡಲಿಲ್ಲ, ಅದು ವಿಡಿಯೋಗೆ ಸರಿ ಬರುವುದಿಲ್ಲ. ಇದೆಲ್ಲ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗೋದಿಲ್ಲ, ಅಲ್ಲಿ ಹೋಗಿಯೇ ನೋಡಬೇಕು. ತುಂಬ ಚೆಂದ ಕಾಣ್ತದೆ ಮೀನೆಲ್ಲ ನೋಡುವಾಗ, ತುಂಬ ಖುಷಿ ಆಗ್ತದೆ. ಇದು ನೋಡಿ, ಚಿಕ್ಕ ಮೀನು, ತುಂಬ ಖುಷಿ ಆಗ್ತದೆ ನೋಡುವಾಗ.
ಇದು ನೋಡಿ ಸುತ್ತು ಬರ್ತದೆ, ಇದರ ಮೇಲೆ ನಿಲ್ಲಬೇಕು. ಇಲ್ಲಿ ನಿಂತರೆ ಉಂಟಲ್ವಾ ಸುತ್ತು ಬರ್ತಾ ಇರ್ತದೆ. ಹಾಗೆ ಸುತ್ತು ಬಂದು ನೋಡ್ಬೋದು. ಮೇಲುಗಡೆ ಉಂಟು ನೋಡಿ, ನಮ್ಮ ಮೇಲ್ಗಡೆ ಕೂಡ ಮೀನು ಉಂಟು ನೋಡಿ. ತುಂಬ ಸೂಪರ್ ಇದೆ ಇದು ನೋಡಲಿಕ್ಕೆ, ತುಂಬ ಚೆಂದ ಕಾಣ್ತದೆ. ಸಮುದ್ರದ ಒಳಗೆ ನಿಂತ ಹಾಗೆ ಆಗ್ತದೆ. ಕಿಂಜ ತರಕುಲದು ಅಂತ ತೆಪ್ಪ ಉಂಟಲ್ಲಿ. ನೀವು ಅಲ್ಲಿ ಆಮೆ ತುಲಿ ಮಲ್ಲ ಆಮೆ ಒಂಟಿ ಮಲ್ಲ ತುಲಿ ದಿವಸ ಅಲ್ಪ ಒಂಟಿ ಇದೆ ಬರಲ್ಲ. ಇದು ನೋಡಿ ನಮ್ಮ ಮೇಲಿಂದ ಹೋದಾಗೆ ಕಾಣ್ತದೆ ನೋಡಿ. ಓ ಮಂಡದ ವಿತ್ತು ಬೈಲಕ್ಕೊಂಡು 8 kg ಉಪ್ಪು ಮಾರಿಂದು 8 kg ಉಪ್ಪಿ ಯಪ್ಪ ವೀಡಿಯೋ ಗೊತ್ತೇ ಆಗ್ಬಿಟ್ಟು ಉಂಟುಲಿ ಯಪ್ಪ ವೀಡಿಯೋ ರೀತಿಗೆ ತೋಜು ಮೂಲಂದಿಲ್ಲ ಮೂಲಂದಿಂಡಿದೆ ಮಲ್ಲ ಮಲ್ಲ ಹೋತಿ ಇದಕ್ಕೆ ಬಂತಿಲ್ಲ ಏತ್ kg 5 kg ಇಲ್ಲ ಲಕ್ಕಣ ಇಲ್ಲ ದಿವಸ ನಿಂದಿಲಿ ಇದು ಕ್ಲೋಸ್ করে আছে ಜನರಶಿಪ್ ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಮಿಸ್ ಯು ಆಲ್.